ಅಹಮದಾಬಾದ್ ಏರ್ ಇಂಡಿಯಾ ದುರಂತ ಅಂತಿಮ ವರದಿಗೆ ಇನ್ನೆಷ್ಟು ಕಾಯಬೇಕು? ಕಾಲಮಿತಿ ನಿಗದಿಪಡಿಸುವಂತೆ ಕುಟುಂಬಗಳ ಒತ್ತಾಯ. ರಾಮಮಂದಿರ ದೇಣಿಗೆ ವಿವಾದಕ್ಕೆ ಹೊಸ ತಿರುವು. ರಾಷ್ಟ್ರವ್ಯಾಪಿ ಸಹಿ ಸಂಗ್ರಹಕ್ಕೆ ಎಎಪಿ ಚಾಲನೆ. ಹಗರಣದ ತನಿಖೆಗೆ ಕೇಂದ್ರದ ಮೇಲೆ ಒತ್ತಡ. ಕತಾರ್ ಮಾಜಿ ಅಮೀರ್ ಶೇಖ್ ಅಹಮದ್ ನಿಧನ. ಗೌರವ ಸೂಚಿಸಿ ಭಾರತದಲ್ಲಿ ಇಂದು ರಾಷ್ಟ್ರೀಯ ಶೋಕಾಚರಣೆ. ರಾಷ್ಟ್ರಧ್ವಜ ಅರ್ಧಕ್ಕೆ. ಸರ್ಕಾರಿ ಕಾರ್ಯಕ್ರಮಗಳಿಗೆ ವಿರಾಮ. ಮತ್ತೆ ದುರ್ಬಲಗೊಂಡ ಮುಂಗಾರು. ದೇಶದಾದ್ಯಂತ ಮಳೆ ಕೊರತೆ 18% ಏರಿಕೆ. ಕೃಷಿ ಚಟುವಟಿಕೆ ಮೇಲೆ ಮತ್ತೆ ಆತಂಕದ ಕಾರ್ಮೋಡ. ಪ್ರವೀಣ್ ನೆಟ್ಟಾರೋ ಹತ್ಯೆ ಪ್ರಕರಣದಲ್ಲಿ ಇಬ್ಬರ ಬಂಧನ. 4 ವರ್ಷಗಳ ಬಳಿಕ ಆರೋಪಿಗಳು ಎನ್ಐಎ ಬಲೆಗೆ. ಮುಂದುವರಿದ ತನಿಖೆಯಲ್ಲಿ ಮಹತ್ವದ ಮುನ್ನಡೆ. ಮೂಡಬಿದ್ರಿ ಶಾಲಾ ಹಾಸ್ಟೆಲ್ನಲ್ಲಿ ಪೋಕ್ಸೋ ಪ್ರಕರಣ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ನಿರಾಕರಣೆ. ದೌರ್ಜನ್ಯ ಮುಚ್ಚಿಡುವುದು ಗಂಭೀರ ಅಪರಾಧ ಎಂದ ಹೈಕೋರ್ಟ್. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಬೃಹತ್ ನೇಮಕಾತಿ. 2314 ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಆರಂಭ. ಆಗಸ್ಟ್ 10ರವರೆಗೆ ಅರ್ಜಿ ಸಲ್ಲಿಕೆಗೆ ಅವಕಾಶ. ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ. ನಾಳೆ ದೆಹಲಿಗೆ ಸಿಎಂ ಡಿಕೆಶಿ. ಮಾಜಿ ಸಿಎಂ ಸಿದ್ದರಾಮಯ್ಯ. ಆಕಾಂಕ್ಷಿಗಳಲ್ಲಿ ಹೆಚ್ಚಿದ ಕುತೂಹಲ. ಮಧ್ಯಪ್ರಾಚ್ಯದಲ್ಲಿ ಕದನದ ಕಾವು. ಅಮೆರಿಕ ಇರಾನ್ ಸಂಘರ್ಷ ಮತ್ತಷ್ಟು ತೀವ್ರ. ದಾಳಿಗೆ ಪ್ರತಿ ದಾಳಿ. ಗಲ್ಫ್ ಪ್ರದೇಶದಲ್ಲಿ ಹೆಚ್ಚಿದ ಆತಂಕ. ವಿಂಬಲ್ಡನ್ನಲ್ಲಿ ಜಾನಿಕ್ ಸಿನ್ನರ್ಗೆ ಭರ್ಜರಿ ಜಯ. ಫೈನಲ್ನಲ್ಲಿ ಜೈರು ಮಣಿಸಿ ಚಾಂಪಿಯನ್ ಪಟ್ಟಕ್ಕೇರಿದ ಸಿನ್ನರ್. ಟೆನ್ನಿಸ್ ಅಂಗಳದಲ್ಲಿ ಮತ್ತೊಮ್ಮೆ ಇತಿಹಾಸ ಬರೆದ ಇಟಲಿ ಆಟಗಾರ.